ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲುನಾಯಕ್. ಬರಗಾಲದಲ್ಲಿ ರಾಜ್ಯದ ರೈತರಿಗೆ ಸಿಹಿ ಸುದ್ದಿ ಏನಪ್ಪ ಅಂತಂದರೆ, ಬರ ಪರಿಹಾರ ಹಾಕ್ತಾ ಇದ್ದಾರೆ ರೈತರಿಗೆ. ನಮ್ಮ ರಾಜ್ಯದಲ್ಲಿ ಎಷ್ಟು ತಾಲೂಕುಗಳು ಬರಪೀಡಿತವೆಂದು ಘೋಷಣೆಯಾಗಿದೆ. ಆ ಘೋಷಣೆ ಆದಂತಹ ತಾಲೂಕಿನ ರೈತರಿಗೆ ಬರ ಪರಿಹಾರ ಹಣವನ್ನು ಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ 3,454 ಕೋಟಿ ರೂಪಾಯಿ ಕೂಡ ಬಿಡುಗಡೆಯಾಗಿದೆ. ಜನವರಿ ಫೆಬ್ರವರಿ ತಿಂಗಳಲ್ಲಿ ರಾಜ್ಯ ಸರ್ಕಾರದಿಂದ ಮಧ್ಯಂತರ ಬರ ಪರಿಹಾರ ಅಂತ 2,000 ರೂಪಾಯಿ ಹಣ ಕೂಡ ಹಾಕಿದ್ರು. ಇವಾಗ ಕೇಂದ್ರ ಸರ್ಕಾರದಿಂದ ಬಂದಂತಹ ಹಣವನ್ನು ತೆಗೆದುಕೊಂಡು ಸಂಪೂರ್ಣ ಬರ ಪರಿಹಾರ ಹಣವನ್ನು ನಿಗದಿಪಡಿಸಿ ಹಾಕ್ತಾ ಇದ್ದಾರೆ. ಈ ಹಣ ಯಾವ ರೈತರಿಗೆ ಜಮೆಯಾಗಿದೆ, ಯಾವ ರೈತರಿಗೆ ಜಮೆಯಾಗಿಲ್ಲ. ಈ ಹಣದಲ್ಲಿ ಸುಮಾರು 27,38,000 ರೈತರಿಗೆ 2,425 ಕೋಟಿ ರೂಪಾಯಿ ಹಣವನ್ನು ಜಮೆ ಮಾಡಿದ್ದಾರೆ. ಈ ಹಣ DBT ಮುಖಾಂತರ ಜಮೆ ಆಗ್ತಾ ಇದೆ. ಆದರೆ ಎಲ್ಲ ರೈತರಿಗೆ ಈ ಹಣ ಬಂದಿಲ್ಲ. ಹಣ ಬರದೇ ಇದ್ದಂಥ ರೈತರು ಸಂಕಷ್ಟದಲ್ಲಿದ್ದಾರೆ. ಅವ್ರು ಯಾರು ಸಂಕಷ್ಟದಲ್ಲಿ ಇರಬೇಡಿ, ದಯವಿಟ್ಟು ಎಲ್ಲರಿಗೂ ಕೂಡ ಹಣ ಜಮೆಯಾಗತ್ತೆ. ಎಲ್ಲರಿಗೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿ ಕೊಡ್ತಾರೆ. ಇವಾಗ ಕೆಲವೊಂದು ನಾನಾ ಕಾರಣಾಂತರದಿಂದ ಕೆಲವೊಬ್ಬರಿಗೆ ಹಣ ಜಮೆಯಾಗಿಲ್ಲ. ಸುಮಾರು ಹಣ ಜಮೆಯಾಗದೇ ಇರುವಂಥ ರೈತರಿಗೆ ಸುಮಾರು 10 ಕಾರಣಗಳನ್ನು ಇವಾಗ ವಿವರಿಸಿದ್ದಾರೆ. ಆ ಕಾರಣಗಳು ಕೂಡ ನಾನು ನಿಮ್ಮ ಮುಂದೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಸ್ವಾವಲಂಬಿ ರೈತ ವಿಲುನಾಯಕ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರೈತರಿಗಾಗಿ ಮಾಡಿರುವಂಥ ಈ ಚಾನಲ್ ರೈತರಿಗೆ ಸಂಬಂಧಪಟ್ಟಂತಹ ಹೊಸ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ರೈತರಿಗೆ ಸಂಬಂಧಪಟ್ಟಂತಹ ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೆ ಬಂದು ಟನ್ ಅಂತ ತಲುಪುತ್ತೆ. ಹಣ ಜಮೆಯಾಗದೇ ಇದ್ದಂತಹ ರೈತರಿಗೆ ಯಾವ ಕಾರಣಾಂತರದಿಂದ ಹಣ ಜಮೆಯಾಗಿಲ್ಲ ಎಂಬುದರ ಮಾಹಿತಿಯನ್ನು ನಾನು ಇವಾಗ ಹೇಳ್ತಾ ಹೋಗ್ತೀನಿ. 1ನೇ ಕಾರಣ ಬಂದುಬಿಟ್ಟು 68 ಅಕೌಂಟ್ ಬ್ಲಾಕ್ಡ್ ಆರ್ ಫ್ರೀಸನ್ ಅಂತಿದೆ. ಸದರಿ ಫಲಾನುಭವಿಗಳು ಬ್ಯಾಂಕ್ಗೆ ಹೋಗಿ ಅಕೌಂಟ್ ರೀಓಪನ್ ಮಾಡಿಸಬೇಕು. ಇದರ ಅರ್ಥ ಖಾತೆಯನ್ನು ನಿರ್ಬಂಧಿಸಲಾಗಿದೆ ಅಥವಾ ಫ್ರೀಜ್ ಮಾಡಲಾಗಿದೆ. ಖಾತೆದಾರನು ತನ್ನ ಬ್ಯಾಂಕ್ ಖಾತೆಯಲ್ಲಿ ದೀರ್ಘಕಾಲದವರೆಗೆ ಯಾವುದೇ ವಹಿವಾಟನ್ನು ಮಾಡದಿದ್ದರೆ ಆ ಸಂದರ್ಭದಲ್ಲಿ ಸಂಬಂಧಿಸಿದವರು ಬ್ಯಾಂಕ್ ಖಾತೆಯನ್ನು ಫ್ರೀಜ್ ಮಾಡಲಾಗುತ್ತದೆ. ನಂತರ ಹಣವನ್ನು ನಮೂದಿಸಲು ಅಥವಾ ಹಿಂಪಡೆಯಲು ಕಷ್ಟವಾಗುತ್ತದೆ. ಆ ಖಾತೆಯಲ್ಲಿ ಸಂಬಂಧಿಸಿದವರು ಯಾವುದೇ ರೀತಿ ವಹಿವಾಟು ಮಾಡಲು ಸಾಧ್ಯವಿಲ್ಲ. ಅಂತಹ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಆಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಸಂಬಂಧಿಸಿದವರು ಬ್ಯಾಂಕ್ಗೆ ಹೋಗಿ ಖಾತೆಯನ್ನು ಮತ್ತೆ ಅನ್ಫ್ರೀಜ್ ಮಾಡಿಸಬೇಕು. ನಂತರವೇ ಸಂಬಂಧಿಸಿದವರ ಬ್ಯಾಂಕ್ ಖಾತೆಯನ್ನು ಬಳಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಥರ ಏನಾದರೂ ಎರರ್ ಇದ್ದರೆ ಮೊದಲು ಬ್ಯಾಂಕಿಗೆ ಭೇಟಿ ನೀಡಿ ನಿಮ್ಮ ಅಕೌಂಟನ್ನು ಅನ್ಫ್ರೀಜ್ ಮಾಡಿಸಬೇಕು. 2ನೇ ಕಾರಣ ಬಂದುಬಿಟ್ಟು ಆಧಾರ್ ನಾಟ್ ಮ್ಯಾಪ್ಡ್ ಟು ಅಕೌಂಟ್ ಅಂತಿದೆ. ಹೀಗಿದ್ದಾಗ ಸದರಿ ಫಲಾನುಭವಿಗಳು ಬ್ಯಾಂಕ್ಗೆ ಹೋಗಿ NPCI ಲಿಂಕ್ ಮಾಡಿಸಬೇಕು. ಸಂಬಂಧಿಸಿರುವಂತಹ ಫಲಾನುಭವಿಗಳು ಆಧಾರ್ ಕಾರ್ಡ್ ತೆಗೆದುಕೊಂಡು ಬ್ಯಾಂಕ್ಗೆ ಹೋಗಬೇಕು. NPCI ಮ್ಯಾಪ್ ಮಾಡದಿದ್ದ ಪಕ್ಷದಲ್ಲಿ NPCI ಲಿಂಕ್ನ ಮಾಡಿಸಬೇಕು. ಬ್ಯಾಂಕಿನ ಶಾಖೆಗೆ ಭೇಟಿ ನೀಡಬೇಕು ಮತ್ತು NPCI ಲಿಂಕ್ ಕೂಡ ಮಾಡಿಸಬೇಕು. ಆಧಾರ್ ಕುರಿತು ಅಲ್ಲಿ ಬ್ಯಾಂಕ್ನಲ್ಲಿ ವಿಚಾರಿಸಬೇಕು. ಮ್ಯಾಪಿಂಗನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅಥವಾ ಇಲ್ಲ ಎಂಬುದನ್ನು ಕೂಡ ಖಚಿತಪಡಿಸಿಕೊಂಡು ಅಲ್ಲಿಂದ ವಾಪಸ್ ಬರಬೇಕು. ಅಲ್ಲಿ ಬ್ಯಾಂಕ್ನ ಅಧಿಕಾರಿಗಳ ಮುಂದೆ ನಿಂತು ನಿಮ್ಮ ಆಧಾರ್ ಮ್ಯಾಪಿಂಗ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಕೊಂಡು ಬರಬೇಕು. 3ನೇ ಕಾರಣ ಬಂದುಬಿಟ್ಟು
ಅಕೌಂಟ್ ಕ್ಲೋಸ್ಡ್ ಅಂತಿದೆ. ಸದರಿ ಫಲಾನುಭವಿಗಳು ಬ್ಯಾಂಕ್ಗೆ ಹೋಗಿ ಅಕೌಂಟ್ ರೀಓಪನ್ ಮಾಡಿಸಬೇಕು. ಖಾತೆದಾರರಿಂದ ಅಥವಾ ಕೌಂಟ್ ಪಾರ್ಟಿಯಿಂದ ಡಿಆಕ್ಟಿವೇಟ್ ಅಥವಾ ಮುಕ್ತಾಯಗೊಳಿಸಲಾದ ಯಾವುದೇ ಖಾತೆಯನ್ನು ಮುಚ್ಚಿದ ಖಾತೆ ಎಂದು ಕರೆಯಲಾಗುತ್ತದೆ. ಒಮ್ಮೆ ಖಾತೆಯನ್ನು ಮುಚ್ಚಿದರೆ ಖಾತೆ ಮೂಲಕ ಯಾವುದೇ ಡೆಬಿಟ್ ಅಥವಾ ಕ್ರೆಡಿಟ್ ವಹಿವಾಟುಗಳು ಮಾಡಲಾಗುವುದಿಲ್ಲ. ಆದ್ದರಿಂದ ನಾವು ಏನು ಮಾಡಬೇಕಂದ್ರೆ ಬ್ಯಾಂಕ್ಗೆ ಭೇಟಿ ನೀಡಬೇಕು. ಭೇಟಿ ನೀಡಿ ನಿಮ್ಮ ಕ್ಲೋಸ್ ಆಗಿರುವಂಥ ಅಕೌಂಟನ್ನು ರೀಓಪನ್ ಮಾಡಿಸ್ಕೊಂಡು ಬರಬೇಕು. 4ನೇ ಕಾರಣ ಬಂದುಬಿಟ್ಟು ಅಕೌಂಟ್ ಹೋಲ್ಡರ್ ಎಕ್ಸ್ಪೈರ್ಡ್ ಅಂತಿದೆ. ಸದರಿ ಫಲಾನುಭವಿಗಳು ಆಕಸ್ಮಿಕವಾಗಿ ಮರಣ ಹೊಂದಿದಲ್ಲಿ ವಾರಸುದಾರರು ಬ್ಯಾಂಕಿನವರಿಗೆ ತಿಳಿಸಬೇಕು. ಖಾತೆದಾರರು ಇನ್ನಿಲ್ಲಿರುವಾಗ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಅದರ ಬಗ್ಗೆ ಬ್ಯಾಂಕ್ಗಳಿಗೆ ಆದಷ್ಟು ಬೇಗ ತಿಳಿಸಬೇಕು ಮತ್ತು ಅವರ ಮರಣ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಮತ್ತು ಅವರ ವಾರಸುದಾರರ ಎಲ್ಲ ಮಾಹಿತಿಯನ್ನು ಬ್ಯಾಂಕ್ನವರಿಗೆ ನೀಡಬೇಕು. ಬ್ಯಾಂಕ್ನವರಿಗೆ ನೀಡಿದಾಗ ಅವರು ವಾರಸುದಾರರ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ನಿಮ್ಮ ಹಣವನ್ನು ವಾರಸುದಾರರ ಖಾತೆಗೆ, ಮರಣ ಹೊಂದಿದಂಥ ರೈತರ ಖಾತೆಯಲ್ಲಿದ್ದ ಹಣವನ್ನು ವಾರಸುದಾರರ ಖಾತೆಗೆ ಜಮಾ ಮಾಡಲಾಗುತ್ತದೆ. 5ನೇ ಕಾರಣ ಬಂದುಬಿಟ್ಟು ಇನ್ಯಾಕ್ಟಿವ್ ಆಧಾರ್ ಅಂತಿದೆ. ಹೀಗಿದ್ದಾಗ ಸದರಿ ಫಲಾನುಭವಿಗಳು ಬಯೋಮೆಟ್ರಿಕ್ ಪರಿಶೀಲನೆ ಮಾಡಿ ಆಧಾರ್ ಕಾರ್ಡನ್ನು ನವೀಕರಿಸಬೇಕು. ನಿಮ್ಮ ಬಯೋಮೆಟ್ರಿಕ್ಗಳನ್ನು ಪರಿಶೀಲನೆ ಅಥವಾ ನಿಮ್ಮ ಆಧಾರ್ ಕಾರ್ಡನ್ನು ನವೀಕರಣದ ನಂತರ ನಿಷ್ಕ್ರಿಯಗೊಳಿಸಿದ ಆಧಾರ್ ಕಾರ್ಡನ್ನು ಮತ್ತೆ ಸಕ್ರಿಯಗೊಳಿಸಬೇಕು. ನೀವು ಗುರುತಿನ ವಿಳಾಸ ಮತ್ತು ಜನ್ಮ ದಿನಾಂಕ ಪುರಾವೆಗಾಗಿ ವಿವಿಧ ದಾಖಲೆಗಳೊಂದಿಗೆ ಹತ್ತಿರದ ದಾಖಲಾತಿ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಇನ್ಯಾಕ್ಟಿವ್ ಆಗಿರುವಂತಹ ಆಧಾರ್ ಕಾರ್ಡನ್ನು ಆ್ಯಕ್ಟಿವ್ ಮಾಡಿಸಬೇಕು. ಸುಮಾರು 10 ವರ್ಷಗಳ ಆದಂತಹ ಆಧಾರ್ ಕಾರ್ಡ್ಗಳನ್ನು ನವೀಕರಿಸಬೇಕು. ಇಲ್ಲಾಂದರೆ ಇನ್ಯಾಕ್ಟಿವ್ ಆಗುವ ಸಾಧ್ಯತೆ ಇರುತ್ತದೆ. 6ನೇ ಕಾರಣ ಬಂದುಬಿಟ್ಟು ಇನ್ವ್ಯಾಲಿಡ್ ರಿಸೀವರ್ IFSC ಕೋಡ್ ಅಂತಿದೆ. ಸದರಿ ಫಲಾನುಭವಿಗಳು ಬ್ಯಾಂಕ್ಗೆ ಹೋಗಿ IFSC ಕೋಡನ್ನು ಸರಿಪಡಿಸಬೇಕು. ಇನ್ವ್ಯಾಲಿಡ್ ರಿಸೀವರ್ IFSC ಕೋಡ್ ಅಂದರೆ ನೀವು IFSC ಕೋಡನ್ನು ತಪ್ಪಾಗಿ ಟೈಪ್ ಮಾಡಿದರೆ, ಇವಾಗ IFSC ಕೋಡ್ನಲ್ಲಿ 0 ಇದ್ದದ್ದನ್ನು O ಅಂತ ಹಾಕಿಬಿಟ್ಟು ಮತ್ತು I ಇದ್ದದ್ದನ್ನು 1 ಅಂತ ಹಾಕಿರುತ್ತಾರೆ. ಈ ಥರ ಸುಮಾರು ತಪ್ಪುಗಳಾಗ್ತಾ ಇರ್ತವೆ. ಇದರಿಂದ ಸ್ವಲ್ಪ IFSC ಕೋಡ್ ಕೂಡ ತಪ್ಪಾಗಿರುತ್ತದೆ. ಅದರಿಂದ ಅದಕ್ಕೆ ನಾವು ಸ್ವಲ್ಪ ಬ್ಯಾಂಕ್ಗೆ ಭೇಟಿ ನೀಡಿಬಿಟ್ಟು ತಪ್ಪಾಗಿರುವಂಥ IFSC ಕೋಡನ್ನು ನವೀಕರಿಸಿ ಡಾಟಾಬೇಸ್ನಲ್ಲಿ IFSC ಕೋಡನ್ನು ನವೀಕರಿಸಿಕೊಂಡು ಬಂದು ಕೊಟ್ಟಾಗ ನಿಮ್ಮ IFSC ಕೋಡು ನವೀಕರಣವಾಗುತ್ತದೆ. 7ನೇ ಕಾರಣ ಬಂದುಬಿಟ್ಟು NPCI ಸೀಡಿಂಗ್ ಇಶ್ಯೂ. ಈ ಕಾರಣ ಸದರಿ ಫಲಾನುಭವಿಗಳು ಬ್ಯಾಂಕ್ಗೆ ಹೋಗಿ NPCI ಲಿಂಕ್ ಮಾಡಿಸಬೇಕು. ಇದು NPCI ಲಿಂಕ್ ಮಾಡಿಸುವುದು ಕಡ್ಡಾಯವಾಗಿದೆ. ಈ ಸ್ಥಿತಿಯನ್ನು ನವೀಕರಿಸಲು ಬ್ಯಾಂಕನ್ನು ವಿನಂತಿಸುವುದು, ಯಾವುದೇ ಸಮಸ್ಯೆಗೆ ಸಂಬಂಧಿಸಿದಂತೆ ಬ್ಯಾಂಕನ್ನು ಅನುಸರಿಸುವುದು, ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಪ್ರಕ್ರಿಯೆಯನ್ನು ವೇಗಗೊಳಿಸಲು ಬ್ಯಾಂಕ್ ನೋಡಲ್ ಅಧಿಕಾರಿಯನ್ನು ಸಂಪರ್ಕಿಸಿ NPCI ಸೀಡಿಂಗ್ ಇಶ್ಯೂವನ್ನು ನೀವು ನಿಷ್ಕ್ರಿಯಗೊಳಿಸಬಹುದು. ಇದು NPCI ಲಿಂಕ್ನ
ಕಡ್ಡಾಯವಾಗಿ ಮಾಡಿಸಬೇಕು. ಯಾವುದೇ ರೀತಿಯ DBT ಮುಖಾಂತರ ಪೇಮೆಂಟ್ ಬರಬೇಕಾದ್ರೆ NPCI ಲಿಂಕ್ ಕಂಪಲ್ಸರಿ ಮಾಡಿಸ್ಬೇಕು. 8ನೇ ಕಾರಣ ಬಂದುಬಿಟ್ಟು ಆಧಾರ್ ನೇಮ್ ಈಸ್ ಮಿಸ್ ಮ್ಯಾಚ್ ಇನ್ ಫ್ರೂಟ್ಸ್ ಅಪ್ಡೇಟ್ ನೇಮ್ ಅಂತಿದೆ. ಹೀಗಿದ್ದಾಗ ಸದರಿ ಫಲಾನುಭವಿಗಳು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ಹೆಸರು ಅಪ್ಡೇಟ್ ಮಾಡಿಸಬೇಕು. ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಸಂಪೂರ್ಣ ಹೆಸರು ಇದ್ದಂತೆ ಫ್ರೂಟ್ಸ್ ಐಡಿಯಲ್ಲಿ ಕೂಡ ಸೇಮ್ ಹೆಸರು ಇರಬೇಕಾಗುತ್ತದೆ. ಹೆಸರು ಚೇಂಜ್ ಇದ್ದರೆ ಮಿಸ್ ಮ್ಯಾಚ್ ಅಂತ ಕಾಣಿಸುತ್ತೆ. ಆದ್ದರಿಂದ ಆಧಾರ್ ಕಾರ್ಡ್ನಲ್ಲಿಯೇ ಇದ್ದಂತೆ ನಿಮ್ಮ ಹೆಸರನ್ನು ಫ್ರೂಟ್ಸ್ ತಂತ್ರಾಂಶದಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡಿಸಬೇಕು. 9ನೇ ಕಾರಣ ಬಂದುಬಿಟ್ಟು ಫೇಲ್ಡ್ ಪೇಮೆಂಟ್ಸ್ ಅಂತಿದೆ. ಹೀಗಿದ್ದಾಗ ಸದರಿ ಫಲಾನುಭವಿಗಳು ಬ್ಯಾಂಕ್ಗೆ ಹೋಗಿ ಆಧಾರ್ ಸೀಡಿಂಗ್ NPCI ಲಿಂಕ್ ಮಾಡಿಸಬೇಕು. ಯಾವುದೇ DBT ಮುಖಾಂತರ ನಿಮ್ಮ ಖಾತೆಗೆ ಹಣ ಬಂದಿರುತ್ತವೆ, ಹಣ ಕೂಡ ಹಾಕಿರುತ್ತಾರೆ. ಆದರೆ ನಿಮ್ಮ ಅಕೌಂಟ್ NPCI ಆಧಾರ್ ಸೀಡಿಂಗ್ ಆಗಿರೋದಿಲ್ಲ. ಆದ್ದರಿಂದ ನಿಮ್ಮ ಪೇಮೆಂಟ್ ಕೂಡ ಫೇಲ್ ಆಗಿರುತ್ತದೆ. ಆದ್ದರಿಂದ ಸರಿಯಾಗಿ ನಿಮ್ಮ ಆಧಾರ್ ಲಿಂಕ್ ಮಾಡಿಸಿಬಿಟ್ರೆ ನಿಮ್ಮ ಖಾತೆಗೆ ಹಣ ಆಟೋಮೆಟಿಕ್ಕಾಗಿ ಹಣ ಜಮೆ ಆಗುತ್ತೆ ಮತ್ತು ಯಾವುದೇ ರೀತಿಯ ಹಣಗಳ ಪೇಮೆಂಟ್ ಕೂಡ ಫೇಲ್ ಆಗೋದಿಲ್ಲ. ಇಂದು ಕೊನೆಯ ಕಾರಣ ಬಂದುಬಿಟ್ಟು ಆಧಾರ್ ನಾಟ್ ಸೀಡೆಡ್ ವಿತ್ ಬ್ಯಾಂಕ್ ಅಂತಿದೆ. ಸದರಿ ಫಲಾನುಭವಿಗಳು ಬ್ಯಾಂಕ್ಗೆ ಹೋಗಿ NPCI ಲಿಂಕ್ ಮಾಡಿಸಬೇಕು. ಆಧಾರ್ ಸೀಡಿಂಗ್ ಇದು ಕಡ್ಡಾಯವಾಗಿದೆ. ಎಲ್ಲರೂ ಕೂಡ ಆಧಾರ್ ಸೀಡಿಂಗನ್ನು ಮಾಡಿಸಬೇಕು. ಈ ಸುಮಾರು 10 ಕಾರಣಗಳನ್ನು ಇವಾಗ ನಮ್ಮ ರಾಜ್ಯ ಸರ್ಕಾರದಿಂದ ಕೊಟ್ಟಿರುತ್ತಾರೆ. ತಾವು ಕೂಡ ಈ ಥರ ಯಾವುದೇ ಎರರ್ ಬಂದಲ್ಲಿ ಇವು 10 ಕಾರಣಗಳನ್ನು ತಾವು ತಿಳಿದುಕೊಂಡ್ರೆ ನಿಮ್ಮ ಹಣ ಯಾವ ಕಾರಣದಿಂದ ನಿಂತಿದೆ, ನಿಮ್ಮ ಹಣ ಖಂಡಿತವಾಗೂ ಜಮಾ ಆಗತ್ತೆ. ಇದರಲ್ಲಿ ಯಾವ ಕಾರಣದಿಂದ ನಿಂತಿದೆ ಎಂಬುದನ್ನು ಖಚಿತಪಡಿಸಿಕೊಂಡು ಸರಿಪಡಿಸಿಕೊಳ್ಳಿ. ಇನ್ನು ಅರ್ಧದಷ್ಟು ಜನಕ್ಕೆ ಮಾತ್ರ ಇವಾಗ ಹಣ ಜಮೆ ಆಗಿದೆ. ಸಂಪೂರ್ಣ ಹಣ ಕೂಡ ಜಮೆ ಆಗುತ್ತೆ. ಯಾರು